ತಾವು ಮಾಧ್ಯಮ ಸ್ನೇಹಿತರು ಇನ್ನೊಂದು ಗಮನಿಸಬೇಕು. ಎಲ್ಲೆಲ್ಲಿ ಬಿ ಜೆ ಪಿ ಅಂದರೆ ಸ್ಟೇಟ್ ಬಿ ಜೆ ಪಿ, ರಾಜ್ಯದ ಬಿ ಜೆ ಪಿ ಮುಖಂಡರು ಅಸಮರ್ಥರಿದ್ದಾರೆ, ಎಲ್ಲಿ ಬಿ ಜೆ ಪಿ ಪಕ್ಷ ನೆಲ ಕಚ್ಚಿದೆ, ಇನ್ನು 10-20 ವರ್ಷ ನೀವು ಏನೇ ಮಾಡಿದ್ರು ಅಲ್ಲಿ ನಾಯಕತ್ವನೂ ಬೆಳೆಯೋದಿಲ್ಲ ಅಥವಾ ಅಲ್ಲಿ ಆ ಪಕ್ಷ ಮತ್ತೆ ಅಧಿಕಾರಕ್ಕೂ ಬರೋದಿಲ್ಲ, ಅಂಥ ರಾಜ್ಯಗಳಲ್ಲಿ CBI, IT, ED ಮತ್ತು ಗವರ್ನರ್ ಕಚೇರಿಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ತಮಿಳ್ನಾಡಿನಲ್ಲಿ ಬರ್ತಾರೇನ್ರಿ ಬಿ ಜೆ ಪಿ? ಪಾಪ ಅಣ್ಣಾಮಲೈ ಪ್ಯಾಕ್ ಆಫ್ ಆಗ್ತಾ ಇದ್ದಾರೆ, ಆಕ್ಸ್ಫರ್ಡಿಗೆಲ್ಲೋ ಹೋಗ್ತಾ ಇದ್ದಾರಂತೆ ಸರ್. ಕೇರಳನಲ್ಲಿ ಬರ್ತಾರಾ? ಕರ್ನಾಟಕದಲ್ಲಿ ಬರ್ತಾರಾ? ಮಹಾರಾಷ್ಟ್ರದಲ್ಲಿ ನೆಕ್ಸ್ಟ್ ಬರ್ತಾರಾ? ನಿಮ್ಮ ಜಾರ್ಖಂಡ್ನಲ್ಲಿ ಬರ್ತಾರಾ? ಡೆಲ್ಲಿನಲ್ಲಿ ಬರ್ತಾರಾ? ವೆಸ್ಟ್ ಬೆಂಗಾಲಲ್ಲಿ ಬರ್ತಾರಾ? ನೀವೇ ನೋಡಿ. ನಾನು ಹೇಳ್ತಾ ಇದ್ದೀನಂತ ನಂಬಕ್ಕೆ ಹೋಗಬೇಡಿ. ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾರಲ್ಲ, ಕ್ರೊನಾಲಜಿ ಸಮಜಿಯೇ. ಅಮಿತ್ ಶಾ ಅವ್ರು ಯಾವಾಗಲೂ ಅದೇ ಹೇಳೋದು, ಕ್ರೊನಾಲಜಿ ಸಮಜಿಯೇ ಅಂತ. ಕರ್ನಾಟಕದಲ್ಲಿ ಏನಾಯಿತು, ಎಲೆಕ್ಷನ್ ಆದ ತಕ್ಷಣ ಒಂದು 2-3 ತಿಂಗಳಿಗೆ ತಮ್ಗೆ ನೆನಪಿರ್ಬೋದು ಸರ್, 50 ಜನ ರೆಡಿ ಇದ್ದಾರಂತೆ ಬಿ ಜೆ ಪಿಗೆ ಹೋಗೋಕ್ಕೆ, ಕಾಂಗ್ರೆಸ್ ಶಾಸಕರು. ಎಷ್ಟು? 50 ಜನ. 3 ತಿಂಗಳಲ್ಲಿ ಬೇಸೆತ್ಬಿಟ್ಟಿದ್ದೀವಂತೆ. ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರ ಜಗಳದಲ್ಲಿ, ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ಬಿಡುವಾಯ್ತಂತೆ. 50 ಜನ ಕಾಂಗ್ರೆಸ್ನವರು ಮುನಿಸ್ಕೊಂಡಿದ್ದಾರಂತೆ. ಬಿ ಜೆ ಪಿಗೆ ನಾಳೆನೇ ಹೋಗ್ತೀನಿ ಅಂತ ಹೇಳಿದ್ರು. ಇದು ಹೇಳಿ 1 ವರ್ಷ ಆಯಿತು. ಅದು ಟ್ರೈ ಮಾಡ್ತಾರೆ, ಅದಾಗಿಲ್ಲ. ಅದಾದಮೇಲೆ ಏನು ಮಾಡಿದ್ರು, ನಮ್ಮ ಲೀಡರ್ಗಳ ಮೇಲೆ IT ದಾಳಿ ಮಾಡಿಸಿದ್ರು. ನೆನಪಿರ್ಬೋದು, ಕೋಲಾರ್ನಲ್ಲಿ ಬೇರೆ ಕಡೆ ಎಲ್ಲ IT ದಾಳಿ ಮಾಡಿಸ್ತಾರೆ. IT ದಾಳಿ ಆದ ತಕ್ಷಣ ಏನು, ಮತ್ತೆ ಒಂದು ಹೊಸ ಹುರುಪು IT ಬಂದಾಗ, ED ಬಂದಾಗೆಲ್ಲ ನಮ್ಮ ರಾಜ್ಯ ಬಿ ಜೆ ಪಿಯವರಿಗೆ ಭಾಳ ಖುಷಿ. ಏನಂದ್ರು, ನಾಳೆ ಬೀಳ್ತದೆ ಸರ್ಕಾರ, ನಾಳೆ ಬೀಳ್ತದೆ. 50 ಜನ 70 ಜನ ಆದರು ಸಡನ್ನಾಗಿ. 70 ಜನ ರೆಡಿ ಇದ್ದಾರೆ. ಬಾಂಬೆನಲ್ಲಿ ಮೀಟಿಂಗ್ ಆಗಿದೆ, ಹೈದರಾಬಾದ್ನಲ್ಲಿ ಮೀಟಿಂಗ್ ಆಗಿದೆ, ಡೆಲ್ಲಿನಲ್ಲಿ ಮೋದಿ ಅವರು ಮತ್ತು ಶಾ ಅವ್ರ ಜೊತೆ ಖಾಸಗಿಯಾಗಿ ಭೇಟಿಯಾಗಿದ್ದಾರೆ ಅಂತ ಕೂಡ ಹೇಳಿದ್ರು. ನಿಮ್ಮದ್ರಲ್ಲೇ ಬ್ರೇಕಿಂಗ್ ಬಂತು ಎಲ್ಲ ಕಡೆ. ಅದಾದಮೇಲೆ IT ED ನೋಡಿ ನೀವು, ಫಸ್ಟು ಆಪ್ರೇಷನ್ ಕಮಲ ಫೇಲ್, IT ಫೇಲ್. ಅದಾದಮೇಲೆ EDಗೆ ತರಿಸ್ತಾರೆ, EDಯಿಂದ ಎದುರಿಸೋದು. ಮೊನ್ನೆ ಈ ವಾಲ್ಮೀಕಿ ನಿಗಮ ಪ್ರಕರಣದಲ್ಲಿ ಸರ್ಕಾರಿ ಅಧಿಕಾರಿ ಕಡೆಯಿಂದ ಏನು ಹೇಳಿಸ್ತಾರೆ, ಅವ್ರ ಪಾಪ ಸಾಕ್ಷಿ ಕೊಡೋಕ್ಕೆ ಬಂದಿದ್ದಾನೆ, ಅವ್ನು ಸ್ಟೇಟ್ಮೆಂಟ್ ಕೊಡೋಕ್ಕೆ ಬಂದಿದ್ದಾನೆ. ಏನಂತ ಹೇಳಿಸ್ತಾರೆ ED ಅವರು, ನೀನು ಮುಖ್ಯಮಂತ್ರಿಗಳ ಹೆಸರು ಹೇಳಲೇಬೇಕು, ಉಪಮುಖ್ಯಮಂತ್ರಿಗಳ ಹೆಸರು ಹೇಳಲೇಬೇಕು, ನಾಗೇಂದ್ರ ಅವ್ರ ಹೆಸರು ಹೇಳಲೇಬೇಕು, ಇಲ್ದಿದ್ರೆ ನಿಮಗೆ ಇರ್ಬೋದು, ನಿಮ್ಮ ಕುಟುಂಬದವ್ರು ಇರ್ಬೋದು, ಎಲ್ಲರಿಗೂ IT EDನಲ್ಲಿ ಒಳಗಡೆ ಹಾಕ್ತೀವಿ, 2 ವರ್ಷ ಬೇಲ್ ಸಿಗಲ್ಲ ಹೇಳಿದ್ರೆ ಇಲ್ಲ. ಆ ಸರ್ಕಾರಿ ಅಧಿಕಾರಿ ಹೋಗಿ ಕಂಪ್ಲೇಂಟ್ ಕೊಟ್ಟನಾ ಇಲ್ವಾ? ನಾವು ಕೊಟ್ಟಾದ್ಮೇಲೆ ಅದು ಅಧಿಕಾರಿ ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಆ ಹಗರಣದ ಬಗ್ಗೆ ಬಿ ಜೆ ಪಿ ಮಾತಾಡ್ತಾನೆ ಇಲ್ಲ. ಯಾಕೆ? ಯಾಕಂದರೆ ಅವ್ರು ಯೂಸ್ ಮಾಡ್ತಾ ಇದ್ದಾರೆ IT ED ಅಧಿಕಾರಿಗಳನ್ನು. ಇದೇನು ಫಸ್ಟ್ ಟೈಮ್ ಅಲ್ಲ. ನಿಮ್ಮ ಮಾಲೂರಿನಲ್ಲೂ ಕೂಡ ಯಾವಾಗ IT ರೇಡ್ ಆಯಿತು, ಆವಾಗ ಕೂಡ ಅಧಿಕಾರಿಗಳು ಹೀಗೆ ಒತ್ತಾಯ ಮಾಡಿದಾಗ ಅಲ್ಲಿನ KMF ಅಧಿಕಾರಿಗಳು ದೂರು ಕೊಟ್ಟ ಮೇಲೆ ಇವರು ಸುಮ್ಮನಾಗ್ಬಿಟ್ರು.